ಹಾಗಾದ್ರೆ ಯಾವುದಕ್ಕೆ ಟ್ಯಾಕ್ಸ್ ಫ್ರೀ ಅದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿದ್ದಂತಹ ತೆರಿಗೆ ಎಷ್ಟು, ಪ್ರಸ್ತುತ ತೆರಿಗೆ ಎಷ್ಟು, ಜೊತೆಗೆ ಈಗ ಏನಾಗಿದೆ ಅದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಹಾಲು ಮೊದಲು 5% GST ಹಾಕ್ತಾ ಇದ್ರು, ಆದ್ರೆ ಇನ್ಮೇಲೆ ಯಾವುದೇ GST ಇಲ್ಲ. ಪನ್ನೀರು ಕೂಡ ಅಷ್ಟೇ 5% GST ಇತ್ತು, ಇನ್ಮೇಲೆ ಯಾವುದೇ GST ಇಲ್ಲ. ಪಿಜ್ಜಾ ಬ್ರೆಡ್ 5% GST ಇತ್ತು, ಈಗ ಅದನ್ನ ತೆಗೆದು ಹಾಕಿದ್ದಾರೆ. ಚಪಾತಿ ಹಾಗೆ ಪರೋಟ ಮೇಲೆ 5% GST ಇತ್ತು, ಅದನ್ನ ತೆಗೆದು ಹಾಕಿದ್ದಾರೆ. 33 ಜೀವರಕ್ಷಕ ಔಷಧಿಗಳು 12% GST ಇತ್ತು, ಆದರೆ ಅದನ್ನ ತೆಗೆದು ಹಾಕುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಹಾಗೆ ಪೇಪರ್ ಜೊತೆಗೆ ಪುಸ್ತಕಗಳು, ಗ್ರಾಫ್ ಬುಕ್ಸ್ ಇವುಗಳ ಮೇಲೂ ಕೂಡ 12% GST ಅನ್ನ ವಿಧಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿತ್ತು. ವಿರೋಧ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗಿತ್ತು. ಈಗ ಆ GST ಅನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದರೊಂದಿಗೆ ರಬ್ಬರ್ 5% GST ಅನ್ನ ಹಾಕ್ತಾ ಇದ್ರು, ಈಗ ಆ GST ಅನ್ನ ತೆಗೆದು ಹಾಕಿದ್ದಾರೆ. ಇನ್ನು ಮಕ್ಕಳು ಬಳಸುವಂತಹ ಪೆನ್ಸಿಲ್, ಕ್ರಯಾನ್ಸ್, ಶಾರ್ಪ್ನರ್ ಇವುಗಳ ಮೇಲೂ ಕೂಡ 12% GST ಇತ್ತು, ಈಗ ಅದನ್ನ ತೆಗೆದು ಹಾಕಲಾಗಿದೆ. ಇನ್ನು ಮ್ಯಾಪ್, ಚಾರ್ಟ್, ಗ್ಲೋಬ್ ಎಲ್ಲವೂ ಕೂಡ ಶಾಲಾ ಮಕ್ಕಳು ಬಳಸುವಂತಹ ವಸ್ತುಗಳೇ, ಅವುಗಳ ಮೇಲೂ ಕೂಡ 12% GST ಇತ್ತು, ಅದನ್ನ ಈಗ ಕೇಂದ್ರ ಸರ್ಕಾರ ವಾಪಸ್ ತಗೊಂಡಿದೆ, ತೆಗೆದು ಹಾಕಿದೆ, ನಿಲ್ ಮಾಡಿಬಿಟ್ಟಿದೆ. ಇನ್ನು ವೈಯಕ್ತಿಕ ಆರೋಗ್ಯ ವಿಮೆ, ಈ ವಿಮೆಯ ಮೇಲೆ GST ಹಾಕಿರೋದಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ಆಯಿತು. ಇನ್ಶೂರೆನ್ಸ್ ಮೇಲೆ ಯಾಕೆ ನೀವು GST ಹಾಕ್ತಿದ್ದೀರಾ? ನಾವು ಮಾಡ್ತಾ ಇರೋದೇ ಉಳಿತಾಯಕ್ಕಾಗಿ, ನಮ್ಮ ಆರೋಗ್ಯಕ್ಕಾಗಿ, ಅದ್ರ ಮೇಲೆ ನೀವು ಯಾಕೆ GST ಹಾಕ್ತಿದ್ದೀರಾ? ಕೇಂದ್ರ ಸರ್ಕಾರವನ್ನ ಅತಿ ಕಠಿಣ ಪದಗಳಿಂದ ಪ್ರಶ್ನೆ ಮಾಡುವಂತಹ ಕೆಲಸ ಸಾರ್ವಜನಿಕ ವಲಯದಿಂದ ಆಗಿತ್ತು. ಅದಕ್ಕೂ 18% GST ಅನ್ನ ಹಾಕಿದ್ರು. ಈಗ ವಿರೋಧ ವ್ಯಕ್ತವಾಗ್ತಾ ಇದ್ದ ಹಾಗೆ ಕಂಪ್ಲೀಟ್ ಸ್ಲ್ಯಾಬ್ನ ಮರು ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಆ 18% GST ಏನಿತ್ತು ಅದನ್ನ ವಾಪಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಅಲ್ಲಿಗೆ ವೈಯಕ್ತಿಕ ಆರೋಗ್ಯ ವಿಮೆಗೆ ಇನ್ನು ಮೇಲೆ ಯಾವುದೇ ರೀತಿಯಾದಂತಹ GST ಇರೋದಿಲ್ಲ. ಇವಿಷ್ಟೂ ಕೂಡ ಯಾವುದಕ್ಕೆ ಇದ್ದಂತಹ GST ಅನ್ನ ಕೇಂದ್ರ ಸರ್ಕಾರ ವಾಪಸ್ ಪಡ್ಕೊಂಡಿದೆ ಅನ್ನೋದರ ಡೀಟೇಲ್ಸ್ ಆಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.